ಹಲೋ ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 20 ಇದರದ್ದು ಪ್ರಾವಿಷನಲ್ ಕೀ ಆನ್ಸರ್ಸ್ ಆಲ್ರೆಡಿ ರಿಲೀಸ್ ಮಾಡಿದ್ರು. ಇವತ್ತು ಫೈನಲ್ ಕೀ ಆನ್ಸರ್ಸನ್ನು ರಿಲೀಸ್ ಮಾಡಿದ್ದಾರೆ. ಅದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಈ ವಿಡಿಯೋದ ಮುಖಾಂತರ ನಿಮಗೆ ನೀಡಲಿಕ್ಕೆ ಇಷ್ಟಪಡ್ತೇನೆ. ಸೊ ನೀವು ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ವೆಬ್ಸೈಟ್ ನೋಡಿದರೆ ಇಲ್ಲಿ ಏಬ್ 20 ಫೈನಲ್ ಆನ್ಸರ್ ಕೀ ಅಂತ ಹೇಳಿ ಕಾಣ್ಬೋದು. ಸೊ ಲೆಟ್ ಅಸ್ ಗೋ ಟು ದ ವೆಬ್ಸೈಟ್ಗೆ ಡೈರೆಕ್ಟ್ ಹೋಗಿ ನೋಡಿದರೆ ನೋಡಿ ಈ ರೀತಿ ಕಾಣುತ್ತೆ. ಸೊ ಇಲ್ಲಿ ಏಬ್ 20 ಫೈನಲ್ ಆನ್ಸರ್ಸ್ ಕೀ. ಸೊ ಇದರ ನಂತರ ಮತ್ತೆ ಆನ್ಸರ್ಸ್ ಕೀ ಚೇಂಜ್ ಆಗೋದಿಲ್ಲ. ಪ್ರಾವಿಷನಲ್ ಆನ್ಸರ್ಸ್ ಕೀ ಇತ್ತು, ಅದಕ್ಕೆ ಆಬ್ಜೆಕ್ಷನ್ ಸಲ್ಲಿಸ್ಬೋದು ಅಂತ ಹೇಳಿದ್ರು. ಅದನ್ನೆಲ್ಲ ಕನ್ಸಿಡರ್ ಮಾಡಿ ಈಗ ಫೈನಲ್ ಕೀ ಆನ್ಸರ್ಸ್ ರಿಲೀಸ್ ಮಾಡಿದ್ದಾರೆ. 5 ಕ್ವಶನ್ಸನ್ನ ವಿಡ್ರಾ ಮಾಡಿದ್ದಾರೆ. ಸೊ ಅದ್ರದ್ದು ಇಂಪ್ಲಿಕೇಶನ್ಸ್ ಏನಾಗುತ್ತೆ ಅದನ್ನು ನಾವು ಇವತ್ತು ನೋಡೋಣ. ಸೊ ಇಲ್ಲಿ ನಾವು ಡೌನ್ಲೋಡ್ PDF ಅಂತ ಮಾಡಿದರೆ ವಿಲ್ ಗೆಟ್ ಎಲ್ಲ ಡೀಟೇಲ್ ಆದಂಥ ಇಲ್ಲಿ ನಮ್ಗೆ ಕಾಣುತ್ತೆ. ಸೊ ಇದು ಯಾವುದೇ ಸೆಟ್ ಇರಲಿ, ಸೆಟ್ ಕೋಡ್ A ಇರಲಿ ಅಥವಾ ನೀವು ಸೆಟ್ ಕೆಲವೊಂದಕ್ಕೆ ಈಗ ನೋಡಿ AB 2 ಆನ್ಸರ್ ಕೊಟ್ಟಿದ್ದಾರೆ. ಬಟ್ ನಾವು ಈಗ ಮೇನ್ ವಿಡ್ರಾ ಆಗಿರುವಂಥದ್ದನ್ನು ಡಿಸ್ಕಷನ್ ಮಾಡೋಣ, ಅದ್ರ ಇಂಪ್ಲಿಕೇಶನ್ ಏನಾಗುತ್ತೆ ಅಂತ ಹೇಳಿ. ಅಥವಾ ಸೆಟ್ B 1 2 3 4 5 ಇಲ್ಲೂ ಹಾಗೆ. ಸೆಟ್ C ಅಲ್ಲಿ ಕೂಡ ಅಂದರೆ ಎಲ್ಲ ಸೆಟ್ಟಲ್ಲೂ 5 ಕ್ವಶನ್ಸು ವಿಡ್ರಾ ಮಾಡಿದ್ದಾರೆ. ಸೆಟ್ D ನೋಡಿ ಇಲ್ಲೂ ಕೂಡ 5 ಕ್ವಶನ್ಸನ್ನು ವಿಡ್ರಾ ಮಾಡಿದ್ದಾರೆ. ಸೊ ಇದ್ರ ಇಂಪ್ಲಿಕೇಶನ್ಸ್ ಏನಾಗುತ್ತೆ ಅಂತಂದರೆ 100 ಮಾರ್ಕ್ಸಿಗೆ ಪಾಸಿಂಗ್ ಮಾರ್ಕ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತಿದ್ರು ಅಲ್ವಾ, 45% 40% ಅಂತ. ಸೊ ಅದು ನಮ್ಗೆ ಹೇಗೆ ಗೊತ್ತಾಗ್ತಿತ್ತು? ನಾವಿಲ್ಲಿ ಇನಿಷಿಯಲ್ ನೋಟಿಫಿಕೇಷನ್ ಬಾರ್ ಎಕ್ಸಾಮಿನೇಷನ್ ನೋಟಿಫಿಕೇಷನ್ ಬಂತಲ್ಲ, ಅಲ್ಲಿ ಕೊಟ್ಟಿದ್ರು ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ ಹೇಳುವಂಥದ್ದು, ಪಾಸಿಂಗ್ ಪರ್ಸೆಂಟೇಜ್ ಎಷ್ಟು ಹೇಳುವಂಥದ್ದು. ಸೊ 45% ಯಾರಿಗೆ? ಜನರಲ್ ಮತ್ತು OBC ಕ್ಯಾಟಗರಿ ಸ್ಟೂಡೆಂಟ್ಸ್ಗಳಿಗೆ 45% ಅಂದರೆ ಎಷ್ಟು? ಈಗ 100 ಮಾರ್ಕ್ಸ್ನ 45%. ಈಗ 5 ಮಾರ್ಕ್ಸ್ ವಿಡ್ರಾ ಮಾಡಿದ್ದಾರೆ, 5 ಕ್ವಶನ್ಸ್ ವಿಡ್ರಾ ಮಾಡಿದಾರಲ್ವಾ. ಸೊ ಅದಕ್ಕೆ ಏನಾಗುತ್ತೆ, ಈಗ 95 ಕ್ವಶನ್ಸ್ಗೆ 45% ಅಂತ ಆಗುತ್ತೆ. ಸೊ ಆವಾಗ ಪಾಸಿಂಗ್ ಮಾರ್ಕ್ಸ್ ಎಷ್ಟಾಗುತ್ತೆ? ಒಂದು 45% ಹಾಗೂ 40% ಫಾರ್ SC ST ಆ್ಯಂಡ್ ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್. ಸೊ 45% ಮತ್ತು 40% ಫಾರ್ 95 ಮಾರ್ಕ್ಸ್ ಅಂತ ಹೇಳಿ ನಾವೀಗ ನೋಡಬೇಕು. ಆವಾಗ ಪಾಸಿಂಗ್ ಮಾರ್ಕ್ಸ್ ಚೇಂಜ್ ಆಗುತ್ತೆ. 40 ಮಾರ್ಕ್ಸ್ ಇರೋದಿಲ್ಲ ಆವಾಗ. ಹಾಗಿದ್ರೆ ನೋಡೋಣ ಅದರ ಇಂಪ್ಲಿಕೇಶನ್ಸ್ ಏನಾಗುತ್ತೆ ಹೇಳುವಂಥದ್ದು. ಎಸ್, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮೊದಲಾದರೆ 100 ಕ್ವಶನ್ಸ್ ಇತ್ತಲ್ವ, 100 ಕ್ವಶನ್ಸ್ಗೆ ನೀವು 45 ಮಾರ್ಕ್ಸ್ ಜನರಲ್ ಕ್ಯಾಟಗರಿ ಅವರು 100 ಕ್ವಶನ್ಸ್ಗೆ 45 ಮಾರ್ಕ್ಸ್ ಸಿಕ್ಕಿದ್ರೆ ಪಾಸ್ ಆಗ್ತಿತ್ತು. ಹಾಗೆ SC ST ಡಿಸೇಬಲ್ ಕ್ಯಾಟಗರಿ 40 ಮಾರ್ಕ್ಸ್ ಸಿಕ್ಕಿದ್ರೆ ಪಾಸ್ ಆಗ್ತಿತ್ತು. ಈಗ ಏನಾಯಿತು, 100 - 5 5 ಕ್ವಶನ್ಸ್ ವಿಡ್ರಾ ಮಾಡಿದ್ರಲ್ವಾ, ವಿಡ್ರಾ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ಅಂತ ಅಲ್ಲ. ತುಂಬ ಜನ ಹಾಗೆ ತಿಳ್ಕೊಳ್ತಾರೆ, 5 ಕ್ವಶನ್ಸ್ಗಳನ್ನು ವಿಡ್ರಾ ಮಾಡಿದ್ರು ಅಂದರೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ಅಂತ. ಅಲ್ಲ, ಗ್ರೇಸ್ ಮಾರ್ಕ್ಸ್ ಸಿಗೋದಿಲ್ಲ, ಕ್ವಶನ್ಸನ್ನೇ ವಿಡ್ರಾ ಮಾಡ್ತಾರೆ. ಅಂದರೆ ನೀವು ಎಕ್ಸಾಮ್ ಬರೆದಿರುವಂಥದ್ದು ಕೇವಲ 95 ಮಾರ್ಕ್ಸಿಗೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ 95 ಮಾರ್ಕ್ಸಿಗೆ ಎಷ್ಟು ಪರ್ಸೆಂಟೇಜು? 95 ಮಾರ್ಕ್ಸಿಗೆ ನೀವು 45% 45% ಅಂತ ಕ್ಯಾಲ್ಕುಲೇಟ್ ಮಾಡಿದರೆ ಆವಾಗ 42.75 ಮಾರ್ಕ್ಸ್ ಆಗುತ್ತೆ. ಅಂದರೆ ಮಿನಿಮಮ್ 42 ಆದರೂ ಬಂದಿರಬೇಕು. ಇದನ್ನು ರೌಂಡ್ ಆಫ್ ಮಾಡ್ತಾರೇನೋ ಐ ಡೋಂಟ್ ನೋ. 42.75 ಕೆಲಸ 43 ಮಾಡ್ತಾರೆ, ರೌಂಡ್ ಆಫ್ ಮಾಡ್ತಾರೆ, ಅಥವಾ 42ಗೆ ಇಡ್ತಾರಾ ಐ ಡೋಂಟ್ ನೋ. ಯಾಕಂದರೆ 0.75 ಹೇಳುವಂಥದ್ದು ಇಲ್ಲ ಅಲ್ವಾ, ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನಲ್ಲಿ. ಸೊ ಇದು ಬರುವಂಥದ್ದು ಚಾನ್ಸಸ್ ಕಮ್ಮಿ, ಒಂದು 42 ಬರಬೇಕು, ಇನ್ನೊಂದು 43 ಬರಬೇಕು. ಸೊ ಅದನ್ನು ಹೇಗೆ ಕನ್ಸಿಡರ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಬಟ್ ಇಷ್ಟು ಮಾರ್ಕ್ಸು ಬರುತ್ತೆ. 45% ಔಟ್ ಆಫ್ 95 ಹೇಳುವಂಥದ್ದು 42.75. ಅಂದರೆ ಮಿನಿಮಮ್ 42 ಮಾರ್ಕ್ಸ್ ಆದರೂ ತೊಗೊಂಡಿರಬೇಕು. ಮುಂಚೆ 45 ಮಾರ್ಕ್ಸ್ ಆಗಿತ್ತಲ್ಲ, ಈಗ 45 ಕ್ವಶನ್ಸ್ಗಳಿರೋ ಕಾರಣ 95 ಕ್ವಶನ್ಸ್ ಇರೋ ಕಾರಣಕ್ಕೆ ಮಿನಿಮಮ್ 42 ಮಾರ್ಕ್ಸ್ ತೊಗೊಂಡಿರಬೇಕು ಪಾಸ್ ಆಗಲಿಕ್ಕೆ. ಅದೇ SC ST ಹಾಗೂ ಡಿಸೇಬಲ್ ಕ್ಯಾಂಡಿಡೇಟ್ಸ್ಗಳಿಗೆ ಎಷ್ಟು ಪರ್ಸೆಂಟೇಜ್ ಬಂದಿರಬೇಕು? 40% ಬಂದಿರಬೇಕು. ಸೊ ಅಂದರೆ ಏನಾಗುತ್ತೆ, 95 ಮಾರ್ಕ್ಸಿಗೆ 40% ಅಂದರೆ ಎಷ್ಟು? 38 ಆಗುತ್ತೆ. ಸೊ ಮಿನಿಮಮ್ 38 ಮಾರ್ಕ್ಸ್ ತೊಗೊಂಡಿರಬೇಕು. ಸೊ ಇದು ಇಂಪ್ಲಿಕೇಶನ್ಸ್. ಮುಂಚಿನ ಆ್ಯಸ್ ಅಗೇನ್ಸ್ಟ್ ಎಷ್ಟು 45 ಬರಬೇಕಂತ ಇಲ್ಲ, ಅಥವಾ 38 ಇದರಲ್ಲಿ 40 ಬರಬೇಕಂತ ಇಲ್ಲ. ಸೊ ಗ್ರೇಸ್ ಮಾರ್ಕ್ಸ್ ಅಲ್ಲ, ಇದು ನಿಮ್ಮ ನಂಬರ್ ಆಫ್ ಕ್ವಶನ್ಸೇ ರೆಡ್ಯೂಸ್ ಆಗುತ್ತೆ, 95 ಮಾರ್ಕ್ಸ್ ಆಗುತ್ತೆ. ಆಯಿತಾ? ಸೊ ಇದೊಂದು ಹೊಸದಾದಂಥ ಒಂದು ಡೆವಲಪ್ಮೆಂಟ್ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 20ಗೆ ಸಂಬಂಧಪಟ್ಟ ಹಾಗೆ. ಮುಂದೆ ಇನ್ನೂ ಬೇರೆ ಬೇರೆ ರೀತಿಯ ಅಪ್ಡೇಟ್ಸ್ಗಳು ಬಂದರೆ ನನ್ನ ಯೂಟ್ಯೂಬ್ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೇನೆ. ಹಾಗೆ ಇನ್ನು ಜುಡಿಷರಿ ಎಕ್ಸಾಮ್ಸ್ಗೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ಯಾರಾದರೂ ಸ್ಟಡಿ ಮಾಡಬೇಕಂತ ಇದ್ದರೆ, ನಮ್ಮ ಕೋರ್ಸಸ್ಗಳನ್ನು ಸ್ಟಡಿ ಮಾಡಬೇಕಂತ ಇದ್ದರೆ ಅಭಿಜ್ಞಾ ಎಜುಕೇಷನ್ ಹೇಳುವಂಥ ಒಂದು ಆ್ಯಪ್ ಇದೆ ನಮ್ಮಲ್ಲಿ. ಆ್ಯಂಡ್ರಾಯ್ಡ್ ಇದರಲ್ಲಿ ಗೂಗಲ್ ಪ್ಲೇಸ್ಟೋರಲ್ಲಿ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಅಥವಾ ವೆಬ್ಸೈಟಲ್ಲೂ ಕೂಡ ಅಭಿಜ್ಞಾ education.com ಅಂತ ಹೇಳಿ ಹೋಗಿದರೆ ಅಭಿಜ್ಞಾ education.com ಅಂತ ಇಲ್ಲಿ ನೀವು ಕಾಣ್ಬೋದು. ಇದರಲ್ಲಿ ಕೋರ್ಸಸ್ ಅಂತ ಹೇಳಿರುತ್ತೆ.
ಕೋರ್ಸಸ್ ಅಂತ ಹೋದರೆ ಯು ಕ್ಯಾನ್ ಫೈಂಡ್ ವೇರಿಯಸ್ ಕೋರ್ಸಸ್. ಈಗಂತೂ ಹೊಸ ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ, ಜೂರಿಸ್ ಅಂತ ಹೇಳುವಂಥ ಒಂದು ಬ್ಯಾಚ್, ಜುಡಿಷಿಯರಿ ಎಕ್ಸಾಮ್ಸ್ಗೆ ವೆರಿ ಡೀಟೇಲ್ಡ್ ಬ್ಯಾಚ್. ಅಥವಾ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಕೋರ್ಸ್ ಕೂಡ ಇತ್ತು ಮುಂಚೆ, ಬ್ಯಾಚಸ್ ಅಂತ ಈಗ ಮುಗ್ದಿದೆ ಇದು, ಆಯಿತಾ. ಬಟ್ ಸದ್ಯದಲ್ಲೇ ನಾವು ಪ್ರಾರಂಭ ಮಾಡ್ತೇವೆ, ಏಬ್ 21ಗೆ ಪ್ರಾರಂಭ ಮಾಡ್ತೇವೆ. ಬಟ್ ಯು ಕ್ಯಾನ್ ಈ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ಬೋದು, ಯಾಕೆಂದರೆ ನಿಮಗೆ ಬೇರೆ ಬೇರೆ ನ್ಯೂಸ್ ಫೀಡ್ ಎಲ್ಲ ಸಿಗುತ್ತೆ, ಇಲ್ಲಿ ಬೇರೆ ಬೇರೆ ಆರ್ಟಿಕಲ್ಸ್ಗಳನ್ನು ನಾವು ಪಬ್ಲಿಷ್ ಮಾಡಿದ್ರೆ ಇಲ್ಲಿ ಸಿಗುತ್ತೆ. ಹಾಗೆ ಚಿಕ್ಕ ಚಿಕ್ಕ ಕ್ಲಾಸಸ್ಗಳು, ನಮ್ಮ ರೀಸೆಂಟ್ ಆಗಿ ಹೊಸದಾಗಿ ಲಾಂಚ್ ಮಾಡುವಂಥ ಕೋರ್ಸಸ್ಗಳು ಅದೆಲ್ಲ ಕೂಡ ಸಿಗುತ್ತೆ. ಲಾಗೆ ಸಂಬಂಧಪಟ್ಟ ಕ್ಲಾಸಸ್ಗಳೆಲ್ಲ ಸಿಗ್ತವೆ. ಸೊ ಈ ಜೂರಿಸ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜುಡಿಷರಿ ಎಕ್ಸಾಮ್ಗೆ ಯಾರು ತಯಾರಿ ಮಾಡ್ಕೊಳ್ತೀರಿ? ಯಾಕೆಂದರೆ ಈಗ 3 ವರ್ಷ ಬೇಕು ಹೇಗೂ ಅಲ್ವಾ. ಈ 3 ವರ್ಷ ಬೇಕು ಅಂತ ಇದ್ದಾಗ 3 ವರ್ಷದ ಪ್ಲ್ಯಾನ್ ಕೂಡ ನಾವು ಅವೈಲೇಬಲ್ ಮಾಡಿದ್ದೇವೆ. 1 ವರ್ಷ, 2 ವರ್ಷ, 3 ವರ್ಷ ಅಂತ ಹೇಳಿ. ಸೊ 1 ವರ್ಷದ ವ್ಯಾಲಿಡಿಟಿಗೆ ಈಗ 40,000 ಇದೆ. ಬಟ್ ಇನ್ನೂ ಒಂದು 2-3 ದಿನ ನಿಮಗೆ ಡಿಸ್ಕೌಂಟ್ ಆಫರ್ ನಡೀತಾ ಇದೆ. 5,000 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. 35,000ಕ್ಕೆ ಈ ಒಂದು ಕೋರ್ಸನ್ನು ಪರ್ಚೇಸ್ ಮಾಡ್ಬೋದು. ವಿತ್ ಆಲ್ ದ ಸ್ಟಡಿ ಮೆಟೀರಿಯಲ್ ಸಿಗುತ್ತೆ, 1 ವರ್ಷದ ಆಕ್ಸೆಸ್ ಸಿಗುತ್ತೆ, ಎಂಟೈರ್ ಪ್ರಿಲಿಮ್ಸ್, ಮೇನ್ಸ್, ಟೆಸ್ಟ್ ಸೀರೀಸ್ ಎಲ್ಲದೂ ಸಿಗುವಂಥ ಕಾಂಪ್ರಹೆನ್ಸಿವ್ ಬ್ಯಾಚ್. ಹಾಗೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಕೂಡ, ಇಫ್ ಐ ಹ್ಯಾವ್ ಟು ಶೋ, ನೆಕ್ಸ್ಟ್ ಮುಂದಿನ ವರ್ಷದ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ನಮ್ಮ ಕಂಟೆಂಟ್ ಹೇಗಿರುತ್ತೆ ಅಂತ ನೀವು ಚೆಕ್ ಮಾಡಿ ನೋಡ್ಬೋದು. ಈ ಬ್ಯಾಚ್ ಮುಗ್ದಿದೆ, ಹೋದ ವರ್ಷದ ಬ್ಯಾಚ್. ಬಟ್ ಅದು ಕೋರ್ಸಸ್ಗಳನ್ನು ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿದ್ರೆ 125 ಲೆಸನ್ಸ್ಗಳನ್ನು ನಾವು ಆಲ್ರೆಡಿ ಮಾಡಿದ್ವಿ. ಬೇರೆ ಬೇರೆ ಎಲ್ಲ ಆ್ಯಕ್ಟ್ಗಳನ್ನು ಕವರ್ ಮಾಡಿರುವಂಥ ಇದನ್ನು ನೀವು ಕಾಣ್ಬೋದು. ಓಕೆ, ಸೊ ಎಕ್ಸ್ಪ್ಲೋರ್ ಮಾಡಿ ನೋಡಿ ನಮ್ಮ ಆ್ಯಪನ್ನು. ಇಷ್ಟ ಆದರೆ ಖಂಡಿತವಾಗಿಯೂ ಡೌನ್ಲೋಡ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ಯೂಟ್ಯೂಬ್ ಈ ಚಾನಲ್ ಇಷ್ಟ ಆಗಿದ್ದರೆ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೂ ಪಾಸ್ ಆಗಿದ್ದೀರಾ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ, ನಿಮ್ಮ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಮತ್ತೊಮ್ಮೆ ಹೇಳ್ತಿದ್ದೇನೆ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ, ಧನ್ಯವಾದಗಳು.